ನಮ್ಮ ಸಿದ್ದರಾಮಯ್ಯ ಸಾಹೇಬರು 5 ಗ್ಯಾರಂಟಿಗಳು, ಯಾಕಂದ್ರೆ ನಮ್ಮ ರಾಜ ವೆಂಕಟಪ್ಪ ನಾಯ್ಕ ಸಾಹೇಬರು ಅವ್ರು ಯಾಕಂದ್ರೆ 5 ವರ್ಷ ಇರ್ಬೇಕಂತ ಇವತ್ತು ನಮ್ಮ ಸುರಪುರದ ಮತಕ್ಷೇತ್ರ ಎಲ್ಲ ನನ್ನ ಸ್ವಾಭಿಮಾನ ಮತದಾರರು ಇವತ್ತು, ಯಾಕಂದರೆ ನಮ್ಮ ಒಬ್ಬ ಹಿರಿಯ ಯಜಮಾನ ನಿಂತಾನಂತೇಳಿ 25,000 ಗೆಲ್ಲಿಸ್ಕೊಟ್ಟಿದ್ರು. ಇವತ್ತು ನಮ್ಮ ಸಾಹೇಬರು ತೀರೋದು ಜಾಕ್ ಇವತ್ತು ರಾಜ ವೇಣುಗೋಪಾಲ್ ನಾಯ್ಕ ನಿಂತಾರೆ. ಅಕ್ಕ ತಂಗಿದರು ಎಲ್ಲ ನನ್ನ ತಾಯಿದವರು ಎಲ್ಲ ಅಣ್ಣ ತಮ್ಮದರು ವೆಂಕಟಪ್ಪ ನಾಯ್ಕನ ಮಗ ಅಲ್ಲ, ಅವ ನಮ್ಮ ಮನೆ ಸುರಪುರದ ನಮ್ಮ ಮನೆ ಮಗ ಅಂತ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಅವ ಆಲ್ರೆಡಿ 7ನೇ ತಾರೀಕಿಗೆ ಆಶೀರ್ವಾದ ಮಾಡ್ತಾರೆ. ಇವತ್ತೆಲ್ಲ ನೋಡ್ಬೇಕು, ನಿಮಗೆಲ್ಲ ಗೊತ್ತಿದೆಯಲ್ಲ, ಜನಸಾಗರ ಪ್ರೀತಿ ವಿಶ್ವಾಸ. ಇಷ್ಟು ಬಿಸಿಲಲ್ಲಿ ನಿಂತಾರಪ್ಪ ಅಂದರೆ ಏನು ಸುಮ್ಮನೆ ಅಲ್ಲವ, ಹುಡುಗಾಟಲ್ಲ ನಾವು. ಯಾಕಂದ್ರೆ ಒಂದು 25ರಿಂದ 30 ಸಾವಿರ ಇಟ್ಟಿದ್ದೀವಿ, ಇವತ್ತು ಜನ 50ರಿಂದ 60 ಸಾವಿರ ಜನ ಇವತ್ತು ನಿರೀಕ್ಷೆ ಮೀರಿ ಜನ ಬಂದಾರ ಅಂದಾಗ ಇವತ್ತು ಜನರು ರಾಜ ವೆಂಕಟಪ್ಪ ನಾಯ್ಕ ಸಾಹೇಬರು ಮಾಡಿದ್ದು, ಸಿದ್ದರಾಮಯ್ಯ ಸಾಹೇಬರು 5 ಗ್ಯಾರಂಟಿಗಳು ಎಲ್ಲ ನನ್ನ ಹೆಣ್ಮಕ್ಳು ಇಷ್ಟೊತ್ತು ಹೆಣ್ಮಕ್ಳು ಕುಂತದ್ದು ನನ್ನ ಇದೇ ಫಸ್ಟ್ ನನ್ನ 20 ವರ್ಷ ರಾಜಕೀಯ ಜೀವನದಲ್ಲಿ ಅಂತ ನಾನು ಅನ್ನಿಸ್ತೀನಿ. ಯಾಕಪ್ಪ ಅಂದ್ರೆ ಬೆಳಗಿಂದ ಕುಂತಾರೆ ಇಟ್ಟತ್ತನಂದ್ರೆ ಒಂದು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರೋದ್ರಿಂದ ಇನ್ನು 4 ವರ್ಷ ನಮ್ಮ ಸರ್ಕಾರ ಇರೋದ್ರಿಂದ ಎಲ್ಲ ತಾಲೂಕು ಅಭಿವೃದ್ಧಿ ಆಗ್ತದೆ. ರಾಜ ವೇಣುಗೋಪಾಲ್ ನಾಯ್ಕ ಗೆಲ್ಲಿಸಿದ್ರೆ, BJP ಗೆಲ್ಲಿಸಿದ್ರೆ ಏನು, ಯಾಕಂದ್ರೆ ಏನದು BJP ಗೆಲ್ಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸುಳ್ಳು ಸರ್ಕಾರ, ಇಲ್ಲಿರೋರು ಸುಳ್ಳು ಹೇಳ್ತಾರೆ, ಅವ್ರಿಗೆ ಗೆಲ್ಸೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಸುರಪುರ ಜನಕ್ಕೆ ಹಲವಾರು ಮನೆಗಳು ತರೋಂಥದ್ದಿದೆ, ಆಮೇಲೆ ನೀರಾವರಿದಿದೆ, ಆಮೇಲೆ ನಮ್ಮ ಹಲವಾರು ನೀರಾವರಿ ಕೆಲಸಗಳಿದೆ. ಇನ್ನೊಂದು ಅರ್ಧಕ್ಕೆ ಮುರ್ಧ ಕೆಲಸಗಳು ನಿಂತ ಅವೆಲ್ಲ ಕೆಲಸ ಮಾಡ್ತೀವಿ. ಹೆಚ್ಚಿನ ಅನುದಾನ ಕೊಟ್ಟು, ಯಾಕಂದ್ರೆ ಸಾಹೇಬರು ಹೇಳಿದ್ರಲ್ಲ ಈಗ 224 ಕ್ಷೇತ್ರದಲ್ಲಿ ನಮ್ಮ ವೆಂಕಟಪ್ಪ ನಾಯ್ಕ ಸಾಹೇಬರು ಪ್ರೀತಿ ಇರೋದ್ರಿಂದ ಕರ್ನಾಳ ಲಿಫ್ಟ್ ಇರಿಕ್ಷನ್ ಅದ, ಯಮನೂರು ಲಿಫ್ಟ್ ಇರಿಕ್ಷನ್ಗಳು, ಮತ್ತು ಇನ್ನೊಂದು ದೇವಪುರ ಆ ಒಳಭಾಗ ನಮ್ಮದು ಇರೋದು ಕೋಳಿಯಿಂದ ಹಿಡ್ಕೊಂಡು ಪೈಪ್ಲೈನ್ಗಳು ತರಬೇಕು. ಹಲವಾರು ಪೈಪ್ಲೈನ್ಗಳು ತಂದು ರೈತರಿಗೆ, ಯಾಕಂದ್ರೆ ನಮ್ಗೆ ಈ ಭಾಗ ಟೆಲೆಂಟ್ ಇರೋದ್ರಿಂದ ಪೈಪ್ಲೈನ್ ಮುಖಾಂತರ ನೀರು ಕೊಡ್ಬೇಕಂತ ನಮ್ಮ ತಾಲೂಕು ನಮ್ಮ ರಾಜ ವೇಣುಗೋಪಾಲ್ ನಾಯ್ಕದು ನಮ್ಮದು ಎಲ್ಲರದು ಸಾಹೇಬ್ರದನ್ನು ಸಿದ್ದರಾಮಯ್ಯ ಸಾಹೇಬ್ರನ್ನು ವಿಶ್ವಾಸ ಕೊಟ್ಟರೆ ಮುಂದಿನ ದಿನದಲ್ಲಿ ನಾವು 4 ವರ್ಷದಲ್ಲಿ ಒಳ್ಳೆ ಜನರಿಗೆ ಕೆಲಸ ಮಾಡಿ 28 ಎಲೆಕ್ಷನ್ ಮತ್ತೆ ನಾವು ಎದುರಾಗಿ ರೆಡಿ ಆಯ್ತು ಅಂತ ಹೇಳಿ ನಿಮ್ಮಲ್ಲಿ ಹೇಳ್ತೀನಿ. ಯಾಕೆ ಹಾಕಬಾರ್ದಪ್ಪ ಅಂದ್ರೆ ರಾಜಕಾರಣಿ ಅದು ಏನಂತಾರೆ ನಮ್ಮ ಹಳ್ಳಿ ಭಾಷೆ ಆಚಿದ್ದಾಗ ಮಾತ್ರ ಬರ್ತಾನೆ, ಆಚಿದ್ದಾಗ ಬರಲ್ಲ. 9 ತಿಂಗಳು ಸೋಲು ಗೆಲುವು ಕಾಮನ್. ಇವತ್ತು ನಾವು ಸೋಲು ನೋಡಿವಿ, ಗೆಲುವು ನೋಡ್ತೀವಿ. ಇವತ್ತು ಅನಿವಾರ್ಯ, ಯಾಕಪ್ಪ ಅಂದರೆ ಇರ್ಬೇಕು ಅವರು ಸೋತರು ಜನರನ್ನ ಮಧ್ಯದಲ್ಲಿ ಇರಬೇಕು, ಸೋತರು ಇರ್ಬೇಕು. ಅವ್ರು ಗೆದ್ದಾಗ ಮಾತ್ರ ಜನರ ನೆನಪಾಗ್ತದ, ಸೋತ ನೆನಪಾಗಲ್ಲ ಅವ್ರಿಗೆ. ಬೆಂಗಳೂರಿಗೆ ಕುಂದಿರ್ತಾರೆ. 9 ತಿಂಗಳು ಎಲ್ಲಿ ಹೋಗಿದ್ರು? ಇಲ್ಲ. ಇಲ್ಲಿ ಸ್ಥಳೀಯ ಹುಣಸಿಗೆ ಚುನಾವಣೆ ನಡೆದ್ರೂ ಬಂದಿಲ್ಲ. ಅವರು ಕ್ಯಾಂಡಿಡೇಟ್ಗಳು ನಾಮಿನೇಷನ್ ಮಾಡಿ ಹೋಗಿದ್ದಾರೆ. ಇವತ್ತು ಇಲ್ಲಿ ನಮ್ಮ ನೀರಾವರಿ ಸಚಿವರು ಅಂತ ಬಂಡೆ ಸಾಹೇಬ್ರು ಹೇಳೋದ್ರಲ್ಲಿ ಈಗ ನಿಮ್ಮ ಮುಂದೆ ಚಾಯ್ ನಂಬಲ್ಲಿ ಇಟ್ಕೊಂಡು ಸುಮ್ಮನೆ ಹೇಳ್ತಾರೆ. 15 ವರ್ಷ ದಾರಿ ತಪ್ಪಿಸಿದ್ರೆ ಈಗ ದಾರಿ ತಪ್ಪಿಸಕ್ಕೆ ಬರ್ತಾರೆ. ಜನ ಆಲ್ರೆಡಿ ದಾರಿ ತಪ್ಪಿಸ್ಯಾರ, ಅವ್ರನ್ನ ದಾರಿ ತಪ್ಪಿಸಲಿ ಏನೇ ಮಾತಾಡ್ತಾರೆ. ಸುರಪುರ ಜನರೇ ದಾರಿ ತಪ್ಪಿಸ್ಬಿಟ್ರೆ ಅವ್ರಿಗೆ. ಭಾಳ ನಮ್ಮ ಸುರಪುರ ಜನರು ಸ್ವಾಭಿಮಾನ ಮಂದಿ ಇದ್ದಾರೆ, ಭಾಳ ಬುದ್ಧಿವಂತರಿದ್ದಾರೆ. ಬಗಲಾಗ ಕುಂತು ಕಾಲು ಎಳಿತಾರೆ, ಯಾರನ್ನು ತರಬೇಕು, ಯಾರನ್ನು ಗೆಲ್ಲಿಸ್ಬೇಕು, ಯಾರು ಇದು ಕಳಿಸ್ಬೇಕು ಅಂತ ಆಲ್ರೆಡಿ ನಿಮಗೆಲ್ಲ ಜನ ಸಾಗರ ನೋಡಿದ್ರೆ ಗೊತ್ತಾಗಿದೆ. ನಮ್ಮ ಸ್ವಾಭಿಮಾನ ಸುರಪುರ ಮಂದಿ ಏನು ಮಾಡಬೇಕು ಅದೇ ಮಾಡಿ ತೋರಿಸ್ಯಾರ. ಎಲ್ಲ ನೋಡಿ ಭಾಳ ಘಟನೆಗಳು ಎಲ್ಲ ನೋಡಿದ್ದೀವಿ ನಾವೆಲ್ಲ. ಅವರಿಗೆಲ್ಲ BJP ಅವ್ರಿಗೆಲ್ಲ ಗೊತ್ತಾಗಿದೆ. ಆ ಮೋದಿ ಸಾಹೇಬ್ರು ಬಂದರೆ 26,000 ಗೆಲ್ಲಿಸ್ಯಾರ. ಇವ್ರು ಯಾರೋ ಲಡ್ಡ ಗಿಡ್ಡಗಿಂತ ನಮಗೆಲ್ಲ ಏನು ಇಲ್ಲ ಲೆಕ್ಕಕ್ಕಿಲ್ಲ. ನಮ್ಗೆ ಏನಿದ್ರೆ ಇಲ್ಲಿ ಕರ್ನಾಟಕ ಸಿದ್ದರಾಮಯ್ಯ, ರಾಜ ವೇಣುಗೋಪಾಲ್ ನಾಯ್ಕ ಅವ್ರ 5 ಮಂದಿ ಮಕ್ಕಳು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ನಮ್ಮ ಕಷ್ಟಕ್ಕೆ ಸುಖಕ್ಕೆ ದುಡಿಯೋರು ಬರ್ತಾರೆ. ಆ ಪಿಕ್ಚರ್ದಾರ ಸಿನಿಮಾರಲ್ಲಿ ಕೆಲಸಕ್ಕೆ ಬರ್ತಾನೆ, ಅದು ಟಿವಿಯಾಗ ಕಾಣ್ತಾರೆ, ಟಿವಿಯಾಗ ನೋಡಿ ಕಳಿಸ್ತಿರ್ತಾರೆ. ಅದೆಲ್ಲ ನಮ್ಮ ಲೆಕ್ಕಕ್ಕೆ ಬರಲ್ಲ ಅವ್ರು.